ಅನೇಕರು ಈ ದ್ರವ್ಯಾಶೆಗೆ ಬಿದ್ದು ನಾನಾ ವಿಧವಾದ ವೇದನೆಗಳಿಂದ ತಮ್ಮನ್ನೇ ತಾವು ತಿವಿಸ್ಕೊಳ್ತಾರಂತೆ. ಅದರಿಂದಲೇ ಅಪೊಸ್ತಲನಾದ ಪೌಲನು ತಿಮೋಥಿಯನಿಗೆ ಹೇಳಿದನು, ನೀನಾದರೋ ಎಲೆ ದೇವರ ಮನುಷ್ಯನೇ, ಓ ಮ್ಯಾನ್ ಆಫ್ ಗಾಡ್, ನೀನಾದರೋ ಇವುಗಳಿಂದ ದೂರವಾಗಿರು. ಆಮೆನ್. ವೆನ್ ಯು ಆರ್ ಟ್ರಸ್ಟಿಂಗ್ ಯುವರ್ ಗಾಡ್, ದೇವರನ್ನ ನೀನು ಆಶ್ರಯ ಇಡುವಾಗ ಅವನು ನಿನ್ನ ಸಹಾಯಕನೆಂದು ನೀನು ನಂಬುವಾಗ, ದೇರ್ ಇಸ್ ನಥಿಂಗ್ ಈಸ್ ಲ್ಯಾಕಿಂಗ್ ಫಾರ್ ಯು. ನಿನ್ನ ಜೀವನದಲ್ಲಿ ಯಾವ ಕೊರತೆನೂ ಇರೋದಿಲ್ಲ. ನಿನ್ನ ಜೀವನದಲ್ಲಿ ಯಾವ ಕೊರತೆನೂ ಇರೋದಿಲ್ಲ. ಆಮೆನ್. ನಥಿಂಗ್ ಈಸ್ ಲ್ಯಾಕಿಂಗ್. ಅದಕ್ಕೆ ಹೇಳಿದನು, ವೆನ್ ಯು ಆರ್ ಇನ್ ದ ಟ್ರಬಲ್, ವೆನ್ ಯು ಆರ್ ದ ಟೈಮ್ ಆಫ್ ಟ್ರಬಲ್, ಐ ವಿಲ್ ಬಿ ದೇರ್. ನಾನು ಇರ್ತೀನಲ್ಲಿ. ಐ ವಿಲ್ ನಾಟ್ ಗೋಯಿಂಗ್ ಟು ಸೆಂಡ್ ಮೈ ಅಸಿಸ್ಟೆಂಟ್. ನಾನು ಅಸಿಸ್ಟೆಂಟ್ ಕಳಿಸ್ತೀನಿ ಅಂತ ಅಲ್ಲ, ನಾನೇ ಖುದ್ದಾಗಿ ಬರ್ತೀನಿ. ಇವತ್ತು ಎಷ್ಟು ಜನ ಹೇಳ್ತೀರಾ, ನನ್ನ ಆಫೀಸಿಗೆ ನಾನು ಹೋಗುವಾಗ, ನನ್ನ ಬಿಸ್ನೆಸ್ಗೆ ಹೋಗುವಾಗ, ಒಂದೊಂದು ವಿಷಯದಲ್ಲೂ ನಾನು ಹೋಗೋದಕ್ಕೆ ಮುಂಚೆ ನನ್ನ ದೇವರು, ಅವನ ಪ್ರೆಸೆನ್ಸ್ ಅಲ್ಲಿ ಪ್ರೆಸೆಂಟ್ ಆಗಿರುತ್ತೆ ಅನ್ನೋರು ಅಂಥವರು ಮಾತ್ರ ಆಮೆನ್ ಹೇಳ್ರಿ. ಕಮ್ ಆನ್ somebody give a mighty hallelujah. ಅದಕ್ಕೆ ನಾನು ಹೇಳಿದ್ದು, he is a helper. ಇಕ್ಕಟ್ಟಿನಲ್ಲಿ ಅವನು ನಿನಗೆ ವಿಶೇಷ ಸಹಾಯಕನು. ಈ ವಿಶೇಷ ಸಹಾಯಕನು ಅಂದಾಗ ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ. ಈ ವಿಶೇಷ ಸಹಾಯಕನು ಅಂದರೆ ಈ ವೆರಿ ಅಂತ ಹೇಳೋದಕ್ಕೆ ಅನೇಕ ಅರ್ಥಗಳಿದೆ. ನಾನು ಆ ಭಾಗಕ್ಕೆ ಹೋಗ್ತಾ ಇಲ್ಲ, ನಾನು ಜಸ್ಟ್ ಹೇಳ್ತೀನಿ. ವಿಶೇಷ ಸಹಾಯಕನು ಅಂದರೆ ಇಮ್ಮಿಡಿಯೇಟಾಗಿ ನಿನಗೋಸ್ಕರ ಆ್ಯಕ್ಟ್ ಮಾಡೋನು. ದಟ್ ಮೀನ್ಸ್ ದೇರ್ ಇಸ್ ನೋ ಲ್ಯಾಕಿಂಗ್. ನಿನಗೆ ಡಿಲೇ ಆಗೋದು, ಡ್ರ್ಯಾಗ್ ಮಾಡೋದು ವಿಷಯಗಳಿಗೆ ಇದೇನೂ ಇಲ್ಲ. ಇಮ್ಮಿಡಿಯೇಟಾಗಿ ಪ್ರೆಸೆಂಟ್, ನಿನ್ನ ಇಕ್ಕಟ್ಟು ಪರಿಸ್ಥಿತಿಗಳಲ್ಲಿ ಅವನು ಪ್ರೆಸೆಂಟ್ ಆಗಿರ್ತಾನೆ. ಆಮೇಲೆ ನಿಮಗೆಲ್ಲರಿಗೂ ಗೊತ್ತಿದೆ, ಕೆಂಪು ಸಮುದ್ರದ ಬಳಿಗೆ ಇಸ್ರಾಯೇಲ್ ಜನರನ್ನು ವಾಗ್ದಾನದ ದೇಶದ ಕಡೆಗೆ ದೇವರು ನಡೆಸುವಾಗ, ವಾಗ್ದಾನದ ದೇಶದ ಕಡೆ ನಡೆಸುವಾಗ ಮೊದಲು ಅವ್ರನ್ನ ಹೋಗುಗೊಡಿಸಿದ ಫರೋನನು, ಅವ್ರು ನೋಡ್ರಿ, ಐ ವಾಸ್ ವಂಡ್ರಿಂಗ್, ಹೋಗೋ ಟೈಮಲ್ಲಿ ಇವರೇನು ಕದ್ದು ಮುಚ್ಚಿ ಓಡಲಿಲ್ಲ, ಮೇಲೆ ಹಾರ್ಕೊಂಡು ಹೋಗಲಿಲ್ಲ. ವೆರಿ ಓಪನ್ಲಿ ಅವ್ರನ್ನ ಹೋಗೋದಕ್ಕೆ ಹೇಳ್ದ. ಅವರ ಮನೆಯಲ್ಲಿದ್ದಂಥ ಬಂಗಾರ ಎಲ್ಲ ದಾನ ಮಾಡಿದ್ರು. ತಗೊಳ್ರಿ, ಎಷ್ಟು ಬೇಕಾ ತಗೊಳ್ರಿ, ಎಲ್ಲ ಎತ್ಕೊಂಡು ಹೋಗ್ರಿ ಅಂತ ಹೇಳಿಬಿಟ್ಟು ಕಳಿಸಿದಂಥ ನಂತರ ಆಮೇಲೆ ಅವರಿಗೆ ಗೊತ್ತು, ಸೈತಾನ್ ಗೊತ್ತು, ನೀನು ಹೋಗೋದಾದರೆ ಎಲ್ಲಿವರೆಗೂ ಹೋಗ್ತೀಯ, ಇದೆಲ್ಲ ತಗೊಂಡು ಎಲ್ಲಿವರೆಗೂ ಹೋಗ್ತೀಯ, ನಿನಗೊಂದು ಲಿಮಿಟ್ ಇದೆ, ನಿನಗೆ ನಾನೊಂದು ಬೌಂಡ್ರಿ ಹಾಕಿದ್ದೇನೆ. ಅಮ್ಮಮ್ಮ ಅಂದರೆ ನೀನು ಇಲ್ಲಿಂದ ಕೆಂಪು ಸಮುದ್ರದವರೆಗೂ ಹೋಗ್ಬೋದು, ಅಲ್ಲಿಂದ ಆಚೆ ಹೆಂಗೆ ಹೋಗ್ತೀಯ? ದೇರ್ ಇಸ್ ನೋ ವೇ ಫಾರ್ ಯು. ಇವನ ಸ್ಕೆಚ್, ಇವನ ಪ್ಲ್ಯಾನ್ ಅದಾಗಿತ್ತು. ನೀನು ಇಲ್ಲಿಂದ ಕೆಂಪು ಸಮುದ್ರವರೆಗೂ ಹೋಗು, ಅದುವರೆಗೂ ಬಿಟ್ಟಿರ್ತೀನಿ, ಆದರೆ ನಿನ್ನನ್ನು ನಾನು ಹಿಂದೆ ಬಂದು ಅಟ್ಯಾಕ್ ಮಾಡ್ತೀನಿ. ಹಲ್ಲೆಲೂಯ. ಪರಿಶುದ್ಧಾತ್ಮ ನನಗೆ ಹೇಳಿದನು, ಕೆಲವೊಂದು ಬಿಡುಗಡೆಗಳು ಆದರೂ ಪೂರ್ಣತೆಯ ಕಡೆಗೆ ಬರದಂತೆ. ಲೆಟ್ ಮಿ ಎಕ್ಸ್ಪ್ಲೈನ್ ಟು ಯು, ಪ್ಲೀಸ್ ಲಿಸನ್ ಟು ದಿಸ್. ಇದನ್ನು ಅರ್ಥ ಮಾಡ್ಕೊಳ್ರಿ. ಸಮ್ಟೈಮ್ಸ್ ವಿ ಗೆಟ್ ರಿಲ್ಯಾಕ್ಸ್. ನಮಗೆ ಬಿಡುಗಡೆ ಆಯ್ತಪ್ಪ, ಇವತ್ತು ಸಮಾಧಾನ ಆಯ್ತಪ್ಪ, ಏನೋ ದೇವರು ಮಾಡಿದಾರಪ್ಪ ಅಂದ್ಕೊಂಡು ಹೋಗ್ತೀವಿ. ಅದಕ್ಕಿಂತ ದೊಡ್ಡ ಅಡೆತಡೆ ಗೋಡೆ ಥರ ಕೆಂಪು ಸಮುದ್ರ.
ಆಮೇಲೆ ಸೈತಾನ್ ಯಾವಾಗಲೂ ಮಾಡುವ ಕಾರ್ಯ, ನಿಮ್ಮನ್ನು ಅಲ್ಪ ಕಾಲಕ್ಕೆ ಬಿಟ್ಟು ಹೋದರೂ ಅವನು ಮತ್ತೆ ನಿಮ್ಮನ್ನು ಅಟ್ಯಾಕ್ ಮಾಡಕ್ಕೆ ಬರ್ತಾನೆ. ಆದರೆ ಡಿಸೆಂಬರ್ ತಿಂಗಳಲ್ಲಿ ಪರಲೋಕದ ದೇವರು ಸ್ವಂತವಾಗಿ ಅವನೇ ಸಹಾಯಕ್ಕೆ ಇಳಿದು ಬರೋದಕ್ಕೆ ಕಾರಣ ಏನು ಗೊತ್ತಾ? ಈ ಅಟ್ಯಾಕ್ ಮತ್ತೆ ಮತ್ತೆ ರಿಪೀಟ್ ಆಗದೆ ಇರೋದಕ್ಕೆ. ಏಯ್ ಕಮ್ ಆನ್, ಯು ಡಿಡ್ಂಟ್ ಗೆಟ್ ಇಟ್. ನಿಮಗೆ ಅರ್ಥ ಆಗಲಿಲ್ಲ. ಇಲ್ಲಿಂದ ಆಚೆಗೆ ಹೋಗೋವರೆಗೂ ಸ್ವಲ್ಪ ಸಮಾಧಾನ, ಆದರೆ ಅಲ್ಲಿಗೆ ಹೋಗಿದ್ದೆ ತಿರ್ಗಾ ತಗಲಾಕೊಂಡ್ಬಿಟ್ವಿ. ಮುಂದೆ ದಾರಿ ಇಲ್ಲ, ಹಿಂದೆ ಫರೋಹನ ಸೈನ್ಯ ಬರ್ತಾ ಇದೆ, ಜನ ಎಲ್ಲ ಏನು ಮಾಡಬೇಕು ಗೊತ್ತಿಲ್ಲ. ಹಲ್ಲೆಲೂಯ. ಆ ಸಮಯದಲ್ಲಿ ದೇವರು ಹೇಳಿದನು, ಸ್ಟ್ಯಾಂಡ್ ಸ್ಟಿಲ್, ನೀನು ಧೈರ್ಯವಾಗಿ ನಿಲ್ಲು ಮಗಳೇ, ಈ ತಿಂಗಳು ಧೈರ್ಯವಾಗಿ ನಿಲ್ರಿ, ಯುದ್ಧವು ಯೆಹೋವನಿಗೆ ಉಳ್ಳದು. ಬ್ಯಾಟಲ್ ಬಿಲಾಂಗ್ಸ್ ಟು ಮೈ ಗಾಡ್, ಹಿ ವಿಲ್ ಫೈಟ್ ಫಾರ್ ಯು. ಅದು ವಿಶೇಷ ಸಹಾಯ. ಇನ್ ದ ಟೈಮ್ ಆಫ್ ಟ್ರಬಲ್, ಇನ್ನು ಇಕ್ಕಟ್ಟಾದ ಸಮಯ. ಕ್ಯಾನ್ ಯು, ನನಗೆ ಆ ವಾಕ್ಯ ಓದಿದ್ರೆ ನಿಮ್ಗೆ ಅರ್ಥ ಆಗೋದು. ದ ಬುಕ್ ಆಫ್ ಎಕ್ಸೋಡಸ್ ಚಾಪ್ಟರ್ 14 ಸಿಕ್ಕದವ್ರು ಹೋದ್ರೆ 14, 13 and 14. ಆದರೆ ಮೋಶೆ ಆ ಜನರಿಗೆ, ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಇವತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. ಸ್ತೋತ್ರ. ಇವತ್ತು ಮೋಶೆ ಮಿರಾಕಲ್ ಅಲ್ಲ ಮಾಡೋದು, ಮೋಶೆ ಅಲ್ಲ ಮಿರಾಕಲ್ ಮಾಡೋದು. ಇವತ್ತು ನೀವು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರ್ರಿ. ಇವತ್ತು ಸುಮ್ಮನೆ ನಿಂತ್ಕೊಂಡು ನೋಡ್ರಿ. ಅಂದರೆ ಈ ತಿಂಗಳ ಕೆಲವೊಂದು ಕಾರ್ಯ ನಿನಗೋಸ್ಕರವಾಗಿ ದೇವರು ಇಳಿದು ಸ್ವತಃವಾಗಿ ಮಾಡ್ತಾನೆ. ಬಿಡುಗಡೆಗಳು ಆಗ್ತಾ ಇದೆ, ಸಣ್ಣ ಪುಟ್ಟ ಬಿಡುಗಡೆ ಆಗ್ತಾ ಇದೆ. ಅಲ್ಲಿ ಇಲ್ಲಿ ಏನೋ ಬಿಡುಗಡೆಗಳು ಕಾಣ್ತಾ ಇದ್ದೀವಿ. ಆದರೂ ತಿರ್ಗಾ ಅಟ್ಯಾಕ್ ಬರ್ತಾ ಇದೆ. ದೇವರು ಹೇಳಿದನು, ಇನ್ನು ಇವತ್ತು ಕಂಡ ಐಗುಪ್ತನನ್ನು ಇನ್ನು ಮುಂದಕ್ಕೆ ನೀನು ಕಾಣೋದಿಲ್ಲ. ಐ ಡಿಕ್ಲೇರ್ ಆ್ಯಂಡ್ ಡಿಕ್ರಿ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್ ಕ್ರೈಸ್ಟ್, ಬಿಕಾಸ್ ಮೈ ಗಾಡ್ ಈಸ್ ಎ ಜೆಹೋವಾ, ಜೆಹೋವಾ ಯೇಸ್. ಹಲ್ಲೆಲೂಯ. ಅವನು ನನಗೆ ವಿಶೇಷ ಸಹಾಯಕನಾಗಿರೋದ್ರಿಂದ ಇದು ಕೂಡ ಅಟ್ಯಾಕ್ ಮಾಡುವ, ಪದೇ ನನ್ನನ್ನು ಬಾಧಿಸುವ ಈ ಶತ್ರು ಇನ್ನು ನನ್ನ ಮುಂದೆ ಕಾಣೋದಿಲ್ಲ. ಆ ರೋಗ ಕಾಣೋದಿಲ್ಲ, ಆ ಪ್ರಾಬ್ಲಮ್ ಕಾಣೋದಿಲ್ಲ. ನನ್ನ ದೇವರು ನನಗೆ ವಿಶೇಷ ಸಹಾಯಕನು. ಆಮೇಲೆ ಅನೇಕ ವಿಶ್ವಾಸಿಗಳು, ಇವನ್ ದೇ ಆರ್ ನಾಟ್ ಓಪನ್ಲಿ ದೇ ಆರ್ ಸೇಯಿಂಗ್, ಹೊರಗಡೆ ಬಂದು ಓಪನ್ ಆಗಿ ಹೇಳೋಕ್ಕೂ ಆಗಲ್ಲ. ದೇವರು ಎಲ್ಲಾದರೂ ದೇವ್ರ ನಾಮ ದೂಷಣೆಗೆ ಆಗ್ಬಿಡುತ್ತೋ ಅನ್ನೋ ಭಯ. ಬಿಡುಗಡೆ ಆಯಿತು, ಅದು ಕಂಪ್ಲೀಟ್ ಆಗಲಿಲ್ಲ. ಆದರೆ ದೇವರು ಹೇಳಿದ್ರು, ಈ ಸಾರಿ ಬಿಡುಗಡೆ ಬಂದರೆ ಅದು ಕಂಪ್ಲೀಟ್ ಮಾಡೋವರೆಗೂ ನಾನು ನೋಡ್ಕೋತೀನಿ ಅದನ್ನಂತ. ಇದನ್ನು ಹೇಳ್ದಾಗ್ಲೂ ನೀವು ಕುಂತಿರೋದು ನೋಡಿದ್ರೆ ಅಯ್ಯೋ ಬಿಡಿ ಇದುವರೆಗೂ ಮಾಡ್ತಿದ್ದೆ ಹಂಗೆ ಇರುತ್ತೆ ಅಂತ. ಇಲ್ರಿ, ನನ್ನ ದೇವರು ಹೇಳಿದನು, ಇದುವರೆಗೂ ನಡೆದ ಹಾಗಲ್ಲ. 11 ತಿಂಗಳು ನಿನ್ನ ನಡೆಸಿದ ರೀತಿ ಬೇರೆ. ಆಯ್ದಟ್ಟು ಅಲ್ಲಲ್ಲೂ ಎಬನೇಸ್ ಇಲ್ಲಿವರೆಗೂ ನಡೆಸಿದ ದೇವರು ಅನೇಕ ಏರುಪೇರುಗಳು ಬಂತು, ಅನೇಕ ಹೋರಾಟಗಳು ನಿನ್ನ ಜೀವನದಲ್ಲಿ ಬಂತು, ಆದರೆ ಕಂಪ್ಲೀಷನ್ ಆಗಲಿಲ್ಲ. ಬಟ್ ದಿಸ್ ಟೈಮ್ ಅಲ್ಲೆಲ್ಲೂಯ, ಇಂದು ಕಂಡ ಐಗುಪ್ತನ ಇವತ್ತು ಕಂಡ ಪ್ರಾಬ್ಲಮ್ ಇನ್ನು ಮುಂದೆ ನೀನು ಕಾಣೋದಿಲ್ಲ. ಅದಕ್ಕೆ ಶಾಶ್ವತವಾದ ಪರಿಹಾರ ನನ್ನ ದೇವರು ಇಳಿದು ಬಂದ್ರೆ ನಿನಗೆ ಶಾಶ್ವತವಾದ ಪರಿಹಾರ. ದೇವರು ಬೇರೆ ಯಾರನ್ನೂ ಕಳಿಸ್ಲಿಲ್ಲ, ಸ್ವತಃ ತಾನೇ ಇಳಿದು ಬಂದನು. ತಾನು ಹೀಗೆ ಹೇಳಿದನು,
ಜನರಿಗೆ ನೀವು ಹಂಜಬೇಡ್ರಿ, ಸುಮ್ಮನೆ ನಿಂತ್ಕೊಂಡ್ರಿ. ಯೆಹೋವನು ಇವತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡ್ರಿ ಅಂತ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ಈ ತಿಂಗಳು ಕೆಲವೊಂದು ನಾನು ನೋಡಕ್ಕೆ ಹೋಗ್ತೀನಿ. ದೇವರು ಚಲಿಸೋದನ್ನು ನೋಡಕ್ಕೆ ಹೋಗ್ತೀನಿ. ದೇವರ ಹಸ್ತ ಚಲಿಸೋದನ್ನು ನೋಡಕ್ಕೆ ಹೋಗ್ತೀನಿ. ಕಮಾನ್ ಸಂಬಡಿ, ಹಲ್ಲೆಲೂಯಾ. ಏಯ್ ಕಮಾನ್, ಸಿಕ್ಕಿದ ಮೇಲೆ ಎಲ್ಲ ಸ್ತೋತ್ರ ಹೇಳೋದು. ಕೆಲವೊಂದು ನೋಡ್ತೀನಿ, ನಾನು ಬಿಡುಗಡೆ ಕಾಡ್ತೀನಿ. ನೋಡ್ರಿ, ಯೋಬನು ಒಂದು ಹೇಳಿದನು, ಅನ್ಯರ ಕಣ್ಣುಗಳಿಂದ ಅಲ್ಲ, ಅನ್ಯರ ಕಣ್ಣುಗಳಿಂದ ಅಲ್ಲ, ನನ್ನ ಸ್ವಂತ ಕಣ್ಣಿನಿಂದಾನೆ. ಹಲ್ಲೆಲೂಯ. ಯಾರೋ ಹೇಳಿದ ಟೆಸ್ಟ್ ಮನಿ ಕೇಳೋದಲ್ಲ, ನನ್ನ ಕಣ್ಣಿನಿಂದ ನನ್ನ ಬಿಡುಗಡೆ ಈ ತಿಂಗಳು ನಾನು ಕಾಣಕ್ಕೆ ಹೋಗ್ತೀನಿ ಅನ್ನೋರು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ, ಅಡ್ವಾನ್ಸ್ ಆಗಿ ಹೇಳ್ರಿ, ಯೇಸುವಿನ ನಾಮದಲ್ಲಿ. ನಾನು ಬಿಡುಗಡೆ ಕಾಣ್ತಾ ಇದ್ದೇನೆ. ನಾನು ಅದ್ಭುತ ಕಾಣ್ತಾ ಇದ್ದಾನೆ. ರೋಗ ಸೌಖ್ಯ ಕಾಣ್ತಾ ಇದ್ದಾನೆ. ಹಲ್ಲೆಲೂಯಾ. ಉದ್ಧಾರ ಕಾಣ್ತಾ ಇದ್ದಾನೆ. ಪ್ರಮೋಷನ್ ಕಾಣ್ತಾ ಇದ್ದಾನೆ. Come on somebody, speak a prophetical word. Hallelujah. I can see. ನಿಮ್ಮನ್ನು ರಕ್ಷಿಸುವ ರೀತಿಯನ್ನ ನೋಡ್ರಿ. ಪಕ್ಕದಲ್ಲಿರೋ ಹೇಳ್ರಿ, ನೋಡ್ರಿ ಅಂತ ಹೇಳ್ರಿ. ಕೆಲವ್ರಿಗೆ ನೋಡ್ರಿ ಅಂದರೆ ಏನು ನೋಡ್ತಾ ಇದ್ದಾರೆ? ಬರೇ ಸಾಲಗಾರರೇ ಕಾಣ್ತಾ ಇದ್ದಾರೆ, ಬರೇ ಬಡ್ಡಿ ದುಡ್ಡೇ ಕಾಣ್ತಾ ಇದೆ, ಬರೇ ಆಸ್ಪತ್ರೆನೇ ಕಾಣ್ತಾ ಇದೆ, ಸುತ್ತಲೂ ಸರ್ಜರಿಗೋಸ್ಕರ ರೆಡಿ ಆಗಿರೋರೇ ಕಾಣ್ತಾ ಇದ್ದಾರೆ. ಆಮೇಲೆ ಒಂದು ಸಾರಿ ದೇವರು ಯೆರೆಮೀಯನ ಕೇಳಿದ್ರು, ಯೆರೆಮೀಯನೇ ನೀನೇನು ನೋಡ್ತಾ ಇದೀಯಾ ಅಂತ. ಅವನು ಹೇಳ್ದ, ಚಚ್ಚರ ಮರದ ಕೊಂಬೆಯನ್ನು ನಾನು ಕಾಣ್ತಾ ಇದ್ದೀನಿ ಅಂದ. ಚಚ್ಚರ ಮರದ ಕೊಂಬೆಯನ್ನು ಕಾಣ್ತಾ ಇದ್ದೀನಿ. ದೇವರು ಹೇಳಿದ್ರು, ನೀನು ಕಂಡಿದ್ದು ಸರಿ, ನೀನು ಕಂಡಿದ್ದು ಸರಿ. ಈಗೋ ನನ್ನ ಮಾತನ್ನು ನೆರವೇರಿಸೋದಿಕ್ಕೆ ನಾನು ಎಚ್ಚರಗೊಂಡಿದ್ದೇನೆ. ಇವತ್ತು ನೀವೇನು ಕಾಣ್ತೀರೋ ಅದನ್ನು ದೇವರು ಮಾಡಕ್ಕೆ ಹೋಗ್ತಾನೆ. ನಾನು ಸಭೆಗಾಗಿ ಒಂದು ದೊಡ್ಡ ಸ್ಟೇಡಿಯಂ ಅನ್ನು ನೋಡ್ತಾ ಇದ್ದೇನೆ. ಗುಂಪು ಗುಂಪಾಗಿ ಬರುವ ಜನರನ್ನು ನೋಡ್ತಾ ಇದ್ದೇನೆ. ಮೆಟ್ರೋ ಸ್ಟೇಷನ್ ನೋಡ್ತಾ ಇದ್ದೇನೆ. ಅದರಲ್ಲಿ ಬರುವ ವಿಶ್ವಾಸಿಗಳನ್ನು ನೋಡ್ತಾ ಇದ್ದೇನೆ. ಸೇತುವೆಗಳನ್ನು ದಾಟಿ ಬರುವ ವಿಶ್ವಾಸಿಗಳು. ಹಲ್ಲೆಲೂಯಾ. ಸಾವಿರ ಸಾವಿರ ಗಟ್ಟಲೆ ಜನ ಸತ್ಯದಲ್ಲೂ ಆತ್ಮದಲ್ಲೂ ಆರಾಧನೆ ಮಾಡೋದನ್ನು ನಾನು ಕಾಣ್ತಾ ಇದ್ದೇನೆ. ನನ್ನ ಜೊತೆ ಕಾಣೋರು ಯಾರಾದ್ರೂ ಇದರ ಒಳಗಡೆ ಇದ್ರೆ ನಡೀದ್ರೆ ಹೆಂಗೆ ಕಾಣೋದು ಪಾಸ್ಟ್ರೆ? ನಡೆದ ಮೇಲೆ ಕಾಣ್ತೀವಿ. ಮೋಶೆ ಅವ್ರಿಗೆ ಹೇಳಿದ್ರು, ಸುಮ್ಮನೆ ನಿಂತ್ಕೊಳ್ರಿ, ದೇವರು ನಿಮ್ಮನ್ನು ರಕ್ಷಿಸುವ ವಿಧವನ್ನು ರೀತಿಯನ್ನು ನೋಡ್ರಿ ಅಂತ. ಹೆಂಗೆ ನೋಡೋದು? ನಡೆದೇ ಇಲ್ಲ ಏನೋ, ಕಾಣ್ತಾ ಇಲ್ಲ ಏನೋ. ಅಯ್ಯೋ ದೇವರೇ, ಭಯ ಮಾತ್ರ ಇದೆ. ಆಮೇಲೆ ಲಿಸನ್ ಟು ಮೀ, ದೇವ್ರು ಹೇಳಿದನು, ರಕ್ಷಿಸುವ ರೀತಿಯನ್ನು ನೋಡ್ರಿ. ಆಮೇಲೆ ಓದ್ರಿ, ನೀವು ಇವತ್ತು ನೋಡುವ ಐಗುಪ್ತರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ. ಇವತ್ತು ನೋಡುವ ಐಗುಪ್ತನನ್ನು ಇನ್ನು ಮುಂದೆ. ಅದರ ಅರ್ಥ ಏನು ಗೊತ್ತಾ? ವೆನ್ ಗಾಡ್ ಈಸ್ ಯುವರ್ ಹೆಲ್ಪರ್, ವೆನ್ ಹೀ ಹಿಮ್ಸೆಲ್ಫ್ ಕಮ್ ಫಾರ್ ದ ಹೆಲ್ಪ್, ನೋ ಮೋರ್ ಪ್ರಾಬ್ಲಮ್. ಇನ್ನು ಅಲ್ಲಿ ಪ್ರಾಬ್ಲಮ್ ಅನ್ನೋದು ಇಲ್ಲ. ವೈಪ್ ಔಟ್ ಮಾಡ್ತಾನೆ, ಅದನ್ನು ಹೊರಸು ತೆಗೆದಾಕ್ತಾನೆ. ಪಾರಂಪರೆಗಳಿಂದ ಬಂದಿದ್ದಾಗಿರಲಿ, ವರ್ಷಗಳಿಂದ ಹಿಂಬಾಲಿಸಿದಾಗಲೇ, ಇವರಿಗೆ ಪಾರಂಪರೆ ಇದೆ. 400 ವರ್ಷಗಳ ದಾಸತ್ವ, 400 years slaved. ದೇರ್ ಈಸ್ ಅವ್ರಿಗೆ ಒಂದು ಪಾರಂಪರೆ ಇದೆ, ಜನರೇಷನಲ್ ಕಳಿಸಿದೆ. ಆದರೆ ಇವತ್ತು ಹೇಳ್ತಾ ಇದೆ ದೇವರು, ಅದನ್ನು ನಾನು ಬ್ರೇಕ್ ಮಾಡಿ ನನ್ನ ಜನರು ನಾನು ಹೊರಗಡೆ ತರ್ತೇನೆ.
ಪ್ರಾಮಿಸ್ ಲ್ಯಾಂಡ್ಗೆ ನಡೆಸ್ತೇನೆ ಅಂತ ಹೇಳಿರೋದಾದ್ರೆ, ಇವತ್ತಿದ್ರ ಒಳಗಡೆ ವಾಗ್ದಾನ ಕೇಳಿರುವ ದೇವ ಮಕ್ಕಳಿಗೋಸ್ಕರ ದೇವರು ಸ್ವತಃವಾಗಿ ಇಳಿದು ಸಹಾಯಕ್ಕೆ ಇಳಿದು ಬರ್ತಾನೆ. ಯಾರಾದ್ರೂ ಗಟ್ಟಿಯಾಗಿ ಹೇಳ್ರಿ, ಜೆಹೋವಾ ಈಸ್. Number 2, when God is your helper, all fears is broken. ಎಲ್ಲ ಭಯ ಹೋಯ್ತು. From fear you will come out. ಎಲ್ರಿಗಿರೋದು ಭಯ. ವಾಟ್ ವಿಲ್ ಬಿ ಹ್ಯಾಪನ್ ಟುಮಾರೋ? ನಾಳೆ ಏನು ಆಗ್ಬಿಡುತ್ತೆ? ಅಯ್ಯೋ ದೇವರೇ, ನನ್ನ ಮಕ್ಕಳ ಭವಿಷ್ಯ ಏನಾಗುತ್ತೆ, ನನ್ನ ಜೀವನ ಏನಾಗುತ್ತೆ, ಹಿಂಗೆ ಹೋದರೆ ಹೆಂಗೆ? ಸ್ತೋತ್ರ. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 13:6. ಹಲ್ಲೆಲೂಯಾ. ಆದುದರಿಂದ ಕರ್ತನು ನನ್ನ ಸಹಾಯಕನು. ಆದುದರಿಂದ ಗಟ್ಟಿಯಾಗಿ ಹೇಳ್ರಿ, ಕರ್ತನು ನನ್ನ ಸಹಾಯಕನು, ಭಯಪಡೆನು. ಏನು? ಭಯಪಡೆನು. ಪಕ್ಕದಲ್ಲಿ ಇರೋರಿಗೆ ಹೇಳ್ರಿ, ಭಯಪಡೆನು. ಐ ವಿಲ್ ನಾಟ್ ಫಿಯರ್. ಅದು ಭಯದಲ್ಲೇ ಹೇಳ್ತೀರಲ್ರಿ. ಸ್ವಲ್ಪ ಧೈರ್ಯವಾಗಿ ಹೇಳ್ರಿ, ಭಯಪಡೇನು. ಪಾಸ್ಟರ್, ಇದೆಲ್ಲ ಕೇಳಿದಾಗ ಧೈರ್ಯ ಬರುತ್ತೆ, ಆದರೂ ಅವಾಗ ಪುಕ್ಕ ಅನ್ನಂತೆ. ನಿಮ್ಮ ವಿಷಯನೇ ಹೇಳಿದ್ದು. ಇದ ಕೇಳಿದಾಗ ಭಯಂಕರ ಧೈರ್ಯ. ಸ್ತೋತ್ರ. ಒಬ್ಬ ದೊಡ್ಡ ಬೆಟ್ಟದಿಂದ ಕೆಳಗಡೆ ಬಿದ್ದ. ಬಿದ್ದವನು ಸತ್ತ ಅನ್ಕೊಂಡ. ಆದರೆ ಆ ಬೆಟ್ಟದ ಮಧ್ಯದಲ್ಲಿ ಒಂದು ಮರ ಇತ್ತು. ಆ ಮರದಲ್ಲಿ ನೇತಾಡ್ಬಿಟ್ಟ. ಅಂದರೆ ಬಟ್ಟೆ ತಗಲಾಕೊಂಡ. ಜೀವ ಉಳಿತು. ಅಲ್ಲಿಂದ ಕುಗ್ದ, ಯಾರಾದರೂ ಸಹಾಯ ಮಾಡ್ರಿ. ಸ್ತೋತ್ರ. ಯಾರೂ ಇಲ್ಲ. ಕಡೆಗಳ ದೇವ್ರೇ ಸಹಾಯ ಮಾಡಪ್ಪ. ದೇವರು ಪ್ರತ್ಯಕ್ಷ ಆದರು. ಯಾಕಂದ್ರೆ ಇಕ್ಕಟ್ಟಿನ ದಿನಗಳಲ್ಲಿ ಅವನ ವಿಶೇಷ ಸಹಾಯಕನು. ದೇವರು ಹೇಳಿದ್ರು, ದೇವರು ಕೆಳಗಡೆ ನಿಂತ್ಕೊಂಡು ಹೇಳಿದ್ರು, ಮಗನೇ, ನಾನು ನಿನ್ನ ಸಹಾಯಕನು, ಕೈ ಬಿಡಲಿ, ನಾನು ಹಿಡ್ಕೋತೀನಿ ಅಂತ. ಅವನು ನೋಡ್ದ, ಆಳ ಭಾರಿ ಆಳ ಆಯಿತು. ಇಲ್ಲಿಂದ ಬಿದ್ದರೆ ದೇವರು ಹಿಡಿದ್ರು ನಿಲ್ಲಲ್ಲ. ಅವನು ಹೇಳ್ದ, ಬೇರೆ ಯಾರಾದರೂ ಇದ್ದೀರಾ ಸಹಾಯಕ್ಕೆ? ಏನು ಗೊತ್ತಾ, ದೇವರೇ ಸಹಾಯ ಮಾಡು ಅಂತ ಕೇಳ್ದ. ಅಂದರೆ ದೇವರು ಸಹಾಯಕ್ಕೆ ಬಂದರೆ ಆಶ್ರಯ ಇಲ್ಲ, ಭರವಸೆ ಇಲ್ಲ. ಕೆಲವರು ಸ್ತೋತ್ರ ಹೇಳ್ದೇ ಇದ್ದಾಗಲೇ ನಂಗೆ ಗೊತ್ತಾಯ್ತು. ಆಮೇಲೆ God can do it. God will help me. I know that. But still, Pastor, yes, still I know He's a helper. ಪಾಸ್ಟರ್, ನಮ್ಮನ್ನು ಹಾಕೊಂಡು ಚುಚ್ತಾ ಇದ್ದೀರಾ? ಹೌದು, ನಿಮ್ಮನ್ನೇ ಚುಚ್ಚಬೇಕು. ಯಾಕೆ ಗೊತ್ತಾ? ಸಿ, ಫೇತ್ ಶುಡ್ ನಾಟ್ ಶೇಕನ್. ನಿನ್ನ ನಂಬಿಕೆ ಅಳಗಾಡಬಾರ್ದು. ನಾನು ಒಂದನ್ನೇ ನಿರೀಕ್ಷಿಸಿದ್ದೇನೆ, ಅದನ್ನೇ ಎದುರು ನೋಡ್ತಾ ಇದ್ದೇನೆ. ಹಲ್ಲೆಲೂಯಾ. ಅಂಥವ್ರು ಮಾತ್ರ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ, ಮೈ ಗಾಡ್ ಸೆಡ್ ಇಟ್, ಹಿ ವಿಲ್ ಡೂ ಇಟ್. ಎಷ್ಟು ಜನ ಹೇಳ್ತೀರಾ, ನನ್ನ ದೇವ್ರು ಹೇಳಿದ್ದಾರೆ, ಅದು ಮಾಡ್ತಾರೆ. ಎಲ್ಲಿಂದ ಬರುತ್ತೆ ನನ್ನ ಸಹಾಯ? ಎಲ್ಲಿಂದ ಬರುತ್ತೆ? ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಯೆಹೋವನಿಂದಲೇ ನನ್ನ ಸಹಾಯ. ನಂಬ್ತೀರಾ? ಎಲ್ಲಿಂದ ಬರುತ್ತೆ ಅಂತ ಕೇಳಕ್ಕೆ ಹೋಗ್ಬೇಡ್ರಿ. ದೇವರಿಂದ ಬರುತ್ತೆ. ಅದು ಯಾವ ರೂಪದಲ್ಲಿ ಬರುತ್ತೆ ಹೇಳಕ್ಕಾಗಲ್ಲ. ಸಮ್ಟೈಮ್ಸ್ ನಮ್ಮ ಜೀವನದಲ್ಲಿ ಭಯ ಬಂದರೆ ಎಲ್ಲ ಮರ್ತೋಗ್ತೀವಿ, ಎಲ್ಲ ನಷ್ಟ ಮಾಡ್ಕೋತೀವಿ. ದೇವರು ಹೇಳಿದನು,
ಫಿಯರ್ ನಾಟ್, ಫಾರ್ ಐ ಆಮ್ ವಿತ್ ಯು. ಭಯಪಡಬೇಡ, ನಾನು ನಿನ್ನೊಂದಿಗಿದ್ದೇನೆ. ಯೆಶಾಯ ಪ್ರವಾದನೆ ಗ್ರಂಥ 41:10. ಬುಕ್ ಆಫ್ ಐಸಾಯಾ ಚಾಪ್ಟರ್ 41 ವರ್ಸ್ 10. ನಾನೇ ನಿನ್ನೊಂದಿಗಿದ್ದೇನೆ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ದಿಗ್ಭ್ರಮೆಗೊಳ್ಳದಿರು. ನಾನೇ ನಿನ್ನ ದೇವರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸ್ತೇನೆ. ಎಲ್ಲಿ ಗೊತ್ತಾ ಬಲ ಬರೋದು? ನಿನ್ನ ಇಕ್ಕಟ್ಟಿನ ಸಮಯದಲ್ಲಿ ನೀನು ಭಯಪಟ್ಟಿರುವಾಗ ದೇವರು ಹೇಳ್ತಾನೆ, ನೀನು ಭಯಪಡಬೇಡ, ದಿಗ್ಭ್ರಮಣೆಗೊಳ್ಳಬೇಡ, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸ್ತೇನೆ. ಐ ಆಮ್ ಗೋಯಿಂಗ್ ಟು ಸ್ಟ್ರೆಂಥನ್ ಯು. ದ ಫಿಯರ್, ಯಾವಾಗ ಭಯ ಬರುತ್ತೋ ನಿನ್ನ ಬಲ ಕುಂದಿ ಹೋಗುತ್ತೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಇಕ್ಕಟ್ಟಿನ ದಿನಗಳಲ್ಲಿ ನಿನ್ನ ಬಲವು ಕುಂದಿ ಹೋದರೆ ನಿನ್ನ ಬಲವು ಇಕ್ಕಟ್ಟೇ. ಆಮೇಲೆ ಇಕ್ಕಟ್ಟಿನ ದಿನದಲ್ಲಿ ನಿನ್ನ ಬಲವು ಕುಂದಿ ಹೋದರೆ ನಿನ್ನ ಬಲವು ಇಕ್ಕಟ್ಟೇ ಆಗಿರುತ್ತೆ. ಇವತ್ತು ಹೇಳ್ರಿ, ಯೇಸುವಿನ ನಾಮದಲ್ಲಿ ಏನೆಲ್ಲ ಬಂದರೂ ನನ್ನ ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾನು ಎಲ್ಲದಕ್ಕೂ ಶಕ್ತನಾಗಿದ್ದೇನೆ ಅನ್ನೋರು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಕಮ್ ಆನ್ somebody declare, I am coming out from fear. ನಾನೆಲ್ಲ ಭಯದಿಂದ ಹೊರಗಡೆ ಬರುತ್ತೇನೆ. ನಾನು ಅದು ವರ್ಣಿಸ್ಬೇಕು ಅಂದ್ಕೊಂಡಿದ್ದೀನಿ. ಸ್ಕೂಲ್ ಟೈಮ್ ಆಯಿತು, ಕೆಲವರು ಎದ್ದು ಹೋಗ್ತೀರ, ಆಯಿತು. ದೇವರು ಹೇಳ್ತಾನೆ, ಹೌದು ನಿನಗೆ ಸಹಾಯ ಕೊಡ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡ್ತೇನೆ. ನನ್ನ ಧರ್ಮದ ಬಲಗೈ ನಿನಗೆ, ಐ ವಿಲ್ ಹೋಲ್ಡ್ ಆನ್ ಯು ಇನ್ ಮೈ ರೈಟ್ ಹ್ಯಾಂಡ್ಸ್. ಆಮೇಲೆ ಇದು ನನ್ನ ಕೈಯಲ್ಲಿ ಇರೋದಕ್ಕೆ ಕಾರಣ ನನ್ನ ಕೈ ಹಿಡಿದಿರೋದ್ರಿಂದ, ಆಧಾರವಾಗಿರೋದ್ರಿಂದ. ಇದಿಲ್ಲ ಅಂದರೆ ಕೆಳಗಡೆ ಬೀಳುತ್ತೆ. ಈಗ ಅಲ್ಲಿದೆ, ಇದಿಲ್ಲ ಅಂದರೆ ತಿರ್ಗಾ ಕೆಳಗಡೆ ಹೋಗುತ್ತೆ. ಆಮೇಲೆ ನನ್ನ ಬಲಗೈ ನಿನಗೆ ಆಧಾರವಾಗಿರುತ್ತೆ, ನಿನ್ನ ಕುಟುಂಬಕ್ಕೆ ಆಧಾರವಾಗಿರುತ್ತೆ. ಆಮೇಲೆ Jehovah Ezer, the month of December called Jehovah Ezer. The Lord is my helper. The Lord is my helper. Come on, somebody. ಯಾರಾದರೂ ಬಾಯಿ ತೆರೆದು ಸ್ತೋತ್ರದೊಂದಿಗೆ ಬಾಯಿ ತೆರೆದು ಸ್ತುತಿ ಆರಾಧನೆಯನ್ನು ಮಾಡಿರಿ. 1 ನಿಮಿಷ ಎದ್ದು ನಿಂತ್ಕೊಳ್ರಿ, ತಟ್ಟನೆ ಎದ್ದು ನಿಂತ್ಕೊಳ್ರಿ. I request all the pastors to come forward. ಎಲ್ಲ ಬೋಧಕರು ಮುಂದೆ ಬನ್ನಿರಿ. ಜನರಿಗಾಗಿ ಪ್ರಾರ್ಥನೆ ಮಾಡಿ ಅವ್ರನ್ನ ಆಶೀರ್ವದಿಸಿ ರಿಲೀಸ್ ಮಾಡಿರಿ. ಈ ಬ್ಲೆಸ್ಸಿಂಗನ್ನು ರಿಲೀಸ್ ಮಾಡಿರಿ. ಈ ಪ್ರಾಫಿಟಿಕಲ್ ವರ್ಡನ್ನು ರಿಲೀಸ್ ಮಾಡಿರಿ. ಕಮ್ ಆನ್, ಸ್ಪೀಕ್ ಇನ್ ಟಂಗ್ಸ್. ಎಲ್ಲರೂ ಬಾಯಿ ತೆರೆದು ಪ್ರಾರ್ಥನೆ ಮಾಡಿರಿ. ಎಲ್ಲರೂ ಸ್ತೋತ್ರ ಹೇಳ್ರಿ. ಲಿಫ್ಟ್ ಅಪ್ ಯುವರ್ ವಾಯ್ಸ್ ಅಂಡ್ ಪ್ರೇ. Hallelujah. The Lord is my helper. I will not fear. What can man do to me? ಯಾವ ಮನುಷ್ಯ ನನಗೆ ಏನು ಮಾಡಲಿಕ್ಕೆ ಸಾಧ್ಯ? ಯಾವ ಮಂತ್ರವಾದಿ ನನಗೆ ಏನು ಮಾಡಲಿಕ್ಕೆ ಸಾಧ್ಯ? ಯಾವ ವಿರೋಧ ಪ್ರಾರ್ಥನೆಗಳು ನನಗೆ ಏನು ಮಾಡಲಿಕ್ಕೆ ಸಾಧ್ಯ? ಯಾವ ಹೋಮಗಳು, ಯಜ್ಞಗಳು, ಶಾಪದ ಮಾತುಗಳು ಏನು ಮಾಡಲಿಕ್ಕೆ ಸಾಧ್ಯ? ನನ್ನನ್ನು ಏನು ಮಾಡಲಿಕ್ಕೆ ಸಾಧ್ಯ? ಮೈ ಗಾಡ್ ಈಸ್ ಮೈ ಹೆಲ್ಪರ್. ನನ್ನ ದೇವರು ನನ್ನ ಸಹಾಯಕ್ಕೆ ಇಳಿದಿರುವಾಗ, ಕಮ್ ಆನ್, ಲಿಫ್ಟ್ ಅಪ್ ಯುವರ್ ವಾಯ್ಸ್ ಅಂಡ್ ಪ್ರೇ. ನನ್ನ ಕುಟುಂಬಕ್ಕಾಗಿ, ನನ್ನ ಮಕ್ಕಳಿಗಾಗಿ, ನನ್ನ ಭವಿಷ್ಯಕ್ಕಾಗಿ, ನನ್ನ ಸಭೆಗಾಗಿ, ನನ್ನ ಪಟ್ಟಣಕ್ಕಾಗಿ, ನನ್ನ ಜೀವಿತಕ್ಕಾಗಿ, ನನ್ನ ಭವಿಷ್ಯದ ವಾಗ್ದಾನಗಳ ನೆರವೇರಿಕೆಗೋಸ್ಕರ ಸ್ವತಃ ದೇವರೇ ಯೆಹೋವನ ಸಹಾಯಕನಾಗಿ ಇಳಿದಿರುವುದಾದರೆ
ದೇವರು ನನ್ನ ಕೂಡ ಇರೋದಾದ್ರೆ ನನ್ನನ್ನು ಎದುರಿಸುವವರು ಯಾರು? ಇಫ್ ಗಾಡ್ ಈಸ್ ವಿತ್ ಮೀ, ಹೂ ಈಸ್ ಅಗೇನ್ಸ್ಟ್ ಮೀ? ಇವತ್ತು ಶಬ್ದ ತೆಗೆದು ಪ್ರಾರ್ಥನೆ ಮಾಡ್ರಿ. ಶಬ್ದ ತೆಗೆದು ಲಿಫ್ಟ್ ಅಪ್ ಯುವರ್ ವಾಯ್ಸ್ ಅಂಡ್ ಪ್ರೇ. Hallelujah. Seek the face of God. Seek the face of God. ದೇವರ ಮುಖವನ್ನು ನೋಡಿ ಕೇಳ್ರಿ. Lord, I need your help. I am alone. I cannot do this. ನಾನು ಒಂಟಿಯಾಗಿ ಇದನ್ನು ಮಾಡೋಕ್ಕಾಗಲ್ಲ. Lord, I need your help. ಇವತ್ತೆಷ್ಟು ಜನ ಹೇಳ್ತೀರ, ನನಗೆ ನಿನ್ನ ಸಹಾಯ ಬೇಕಪ್ಪ. ನನ್ನ ಸಹಾಯ ಭೂಮಿಯಿಂದ ಅಲ್ಲ, ನನ್ನ ಸಹಾಯ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಯೆಹೋವನಿಂದ. ಯೆಹೋವನಿಂದ, ಯೆಹೋವನಿಂದ. ಅದನ್ನು ನಿರೀಕ್ಷಿಸುವವರು ಎರಡು ಕೈಗಳನ್ನು ಮೇಲಕ್ಕೆ ಎತ್ತಿ, ಎಬೆನೇಸರೇ, ಎಬೆನೇಸರೇ, ಇದುವರೆಗೂ ನಡೆಸಿದವನು ಇನ್ನು ಮುಂದಕ್ಕೂ ನಡೆಸೋದಿಕ್ಕೆ ಶಕ್ತನಾಗಿರೋದ್ರಿಂದ. ಕಮ್ ಆನ್, ಲಿಫ್ಟ್ ಅಪ್ ಯುವರ್ ವಾಯ್ಸ್ ಅಂಡ್ ಪ್ರೇ. ಯಾರು ಮೌನವಾಗಿರಬಾರ್ದು. ನಿಮ್ಮ ಎರಡು ಕೈಗಳು ಭೂಮಿಯಿಂದ ಪರಲೋಕವನ್ನು ಟಚ್ ಮಾಡಲಿ. ಕರ್ತನೇ, ನಿನ್ನ ಜನರಿಗಾಗಿ ನಾನು ಪ್ರಾರ್ಥಿಸ್ತೇನೆ. ನಾವು ಸಭೆಯಾಗಿ ನಾವು ಡಿಕ್ಲೇರ್ ಮಾಡ್ತೀವಿ, ದ ಮಂತ್ ಆಫ್ ಜೆಹೋವಾ ಈಸ್. ಡಿಸೆಂಬರ್ ತಿಂಗಳು ಯೆಹೋವಾ ಈಸ್ ಎಂಬ ಹೆಸರಿನಿಂದ ಈ ವಾಗ್ದಾನವನ್ನು ನಾನು ನಿನ್ನ ಜನರ ಮೇಲೆ ರಿಲೀಸ್ ಮಾಡ್ತೇನೆ. ಅವರ ಕುಟುಂಬಗಳಲ್ಲಿ, ವ್ಯಕ್ತಿಗತವಾದ ಜೀವಿತದಲ್ಲಿ, ಅವರ ಕೈ ಹಚ್ಚುವ ಕೆಲಸ ಕಾರ್ಯಗಳಲ್ಲಿ, ಪ್ರತಿಯೊಂದು ಭಾಗದಲ್ಲೂ ಯೆಹೋವಾ ಈಸ್, ಯೆಹೋವಾ ಈಸ್ ಸಹಾಯ ಇಳಿದು ಬರಲಿ. ಎಲ್ಲಿ ಇವರು ಇಕ್ಕಟ್ಟಿನಲ್ಲಿದ್ದಾರೋ ಅಲ್ಲಿ ವಿಶೇಷ ಸಹಾಯಕನಾಗಿ ಇಳಿದು ಬಾ. ತಂದೆ, ಕುಮಾರ, ಪರಿಶುದ್ಧಾತ್ಮನ ನಾಮದಲ್ಲಿ ಇವರನ್ನ ನಾನು ಬ್ಲೆಸ್ ಮಾಡ್ತೇನೆ, ಆಶೀರ್ವದಿಸ್ತೇನೆ. ನೂತನ ಸಂವತ್ಸರಕ್ಕೆ ಪ್ರವೇಶ ಮಾಡೋದಕ್ಕೆ ಮುಂಚೆ ಈ ತಿಂಗಳು ಮೊದಲುಗೊಂಡು ಕೊನೆಯ ತಾರೀಕಿನವರೆಗೂ ಯೆಹೋವನ ಸಹಾಯ ನಿನ್ನ ಜನರ ಮೇಲೂ, ಸಭೆ ಮೇಲೂ, ಕುಟುಂಬಗಳ ಮೇಲೂ, ನಮ್ಮನ್ನು ಆನ್ಲೈನ್ಗಳಲ್ಲಿ ವೀಕ್ಷಿಸ್ತಿರುವವರ ಮೇಲೂ ತಂದೆ, ಕುಮಾರ, ಪರಿಶುದ್ಧಾತ್ಮನ ನಾಮದಲ್ಲಿ ರಿಲೀಸ್ ಮಾಡ್ತೇನೆ, ರಿಲೀಸ್ ಮಾಡ್ತೇನೆ. ರಿಸೀವ್ ಇಟ್ ಇನ್ ಜೀಸಸ್ ನೇಮ್. ಅದು ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೇನ್. ಎರಡು ಕರಗಳನ್ನು ತಟ್ಟಿ ದೇವರಿಗೆ ಮಹಿಮೆ ಕೊಡ್ರಿ.